ಭಾರಿ ಮಳೆಗೆ ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಹೆಣ್ಣೂರಿನಲ್ಲಿರುವಂತಹ ಅನಾಥಾಶ್ರಮ, 70 ಮಂದಿ ಇರುವಂತಹ ಅನಾಥಾಶ್ರಮ ಈಗ ಮುಳುಗಡೆ ಆಗಿದೆ ನೀರಿನಿಂದ ಅನ್ನೋದ್ರ ಡೀಟೇಲ್ಸ್. ಪಾಪ ರಾತ್ರಿ ಇಡೀ ಅಲ್ಲಿರುವಂತಹ ಜನ ಜಾಗರಣೆ ಮಾಡಿದ್ದಾರೆ. ಹೆಣ್ಣೂರಿನಲ್ಲಿ ಶೆಲ್ಟರ್ ಕೇರ್ನಲ್ಲೂ ಇದೇ ಪರಿಸ್ಥಿತಿ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ವಿಜುವಲ್ಸ್ ನಮಗೆ ಒಂದೊಂದೇ ಸಿಗ್ತಾ ಇದೆ. ಎಲ್ಲ ಚೆನ್ನಾಗಿರುವಂತಹ ನಮ್ಗಳಿಗೆ ಮನೆಗೆ ನೀರು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನಲ್ಲಿರೋರು ಅಸಹಾಯಕರು. ಸಮಾಜದ ಅತ್ಯಂತ ಅಸಹಾಯಕ ವರ್ಗ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಅವರೆಲ್ಲರೂ ಕೂಡ ಪಾಪ ತುಂಬ ಜನ ವಯೋವೃದ್ಧರಿದ್ದಾರೆ. ಅವರಿಗೆ ಒಂದು 100 ಮೀಟರ್ ನಡೆಯೋದು ಕಷ್ಟ, ಅಂಥದ್ರಲ್ಲಿ ಕೆಳಗಡೆ ನೀರಿದೆ, ಆಚೆಗಡೆ ಹೋಗೋಣ ಅಂದ್ರೂ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಸಹಾಯಕರಾಗಿ ಕೈ ಮುಗಿದು ದಯನೀಯ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದ್ದಾರೆ. ಏನು ತಪ್ಪು ಮಾಡಿದ್ರು ಹೇಳಿ ಇವರು? ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತಹ ಕುಟುಂಬಸ್ಥರಿಗೆ ಸಮಯ ಇಲ್ಲ, ಕೊಬ್ಬು ದುರಾಂಕಾರ ಬಿಟ್ಟಿರ್ತಾರೆ. ಇಲ್ಲಿ ಮಂತ್ಲಿ ದುಡ್ಡು ಹಾಕ್ತೀವಿ ಅಂತ ಅವ್ರ ಸ್ಥಿತಿ ನೋಡಿ ಹೆಂಗಿದೆ ಅಂತ. ನಿಜವಾಗ್ಲೂ ಬೇಜಾರು ಅನ್ಸುತ್ತೆ. ಇಡೀ ಹೆಣ್ಣೂರು ಭಾಗದಲ್ಲಿ ಇಲ್ಲಿನ ಭೂಮಿ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ. ಅಷ್ಟೊಂದು ದುಡ್ಡು ಇಸ್ಕೊಳ್ಳೋರು ನೆಟ್ಟಗೊಂದು ಮೂಲಭೂತ ಸೌಕರ್ಯ ಕೊಡಲ್ಲ ಅಂದ್ರೆ ಏನರ್ಥ? ಇನ್ನೂ ನಾವು ಕೃತಕ ಪ್ರವಾಹ ಅಂತ ಮಾತಾಡ್ಬೇಕಾ? ಇನ್ನು ಎಷ್ಟು ವರ್ಷ ಮಾತಾಡಬೇಕು? ಬೆಳಗ್ಗೆನೂ ನಾವು ಅದನ್ನೇ ಕೇಳ್ತಾ ಇದ್ವಿ ಕಮಿಷನರ್ ಅವರಿಗೆ, ಒಂದು ಡೆಡ್ಲೈನ್ ಕೊಟ್ಬಿಡಿ, ಇಷ್ಟು ಟೈಮ್ ಬೇಕಾಗತ್ತೆ ಅಂತ. ಅದಕ್ಕೆ ಮಾತಿಲ್ಲ. 2-3 ವಲಯ ಅಂತಾರೆ. ಯಾವುದು 2-3 ವಲಯ? ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಇದೇ ಪರಿಸ್ಥಿತಿ. ಒಂದು 3-4 ಏರಿಯಾಗಳು ಚೆನ್ನಾಗಿದೆ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಒಂದು ಬಸವೇಶ್ವರ ನಗರ, ಒಂದು ಜಯನಗರ, ಮಲ್ಲೇಶ್ವರಂ ಒಂದು ಹಂತಕ್ಕೆ. ಇದು ಬಿಟ್ರೆ ಇನ್ಯಾವ ಏರಿಯಾಗಳಲ್ಲೂ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ. ವಾಟರ್ ಲಾಗಿಂಗ್ ಸಮಸ್ಯೆ, ಕೃತಕ ಪ್ರವಾಹದ ಪರಿಸ್ಥಿತಿ ಕಂಡು ಬರ್ತಾನೆ ಇದೆ. ಹೆಣ್ಣೂರಿನ ಅನಾಥಾಶ್ರಮ ತುಂಬಾ ಡಿಸ್ಟರ್ಬಿಂಗ್ ಸೀನ್ಸ್ ಇದು. ಕೆಲವ್ರದ್ದು ವೀಲ್ ಚೇರನ್ನೆಲ್ಲ ಮಳೆ ನೀರಲ್ಲಿ ನೆಂದಿರುವಂತಹ ವೀಲ್ ಚೇರನ್ನು ತೆಗೆದಾಕ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಬಟ್ಟೆಗಳು ಕಾಣಿಸ್ತಾ ಇದೆ. ಹೊರಭಾಗದಲ್ಲಿ ನೋಡ್ತಾ ಇದ್ದೀರಾ ಕೃತಕ ನೆರೆ. ಒಳ್ಳೆ ಕೆರೆ ರೀತಿ ಕಾಣಿಸ್ತಾ ಇದೆ. ಅನಾಥಾಶ್ರಮ ಅಲ್ಲ, ಅದು ಕೆರೆ ರೀತಿ ಕಾಣಿಸ್ತಾ ಇದೆ. ಅಲ್ಲಿ ಜನ ಹೋಗಿರೋ ರೀತಿ ಕಾಣಿಸ್ತಾ ಇದೆ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಸಹಾಯಕ್ಕಾಗಿ. ಅವರು ಸಹಾಯ ಹಸ್ತವನ್ನ ಚಾಚಬೇಕಾಗಿರುವಷ್ಟು ಸಾಮರ್ಥ್ಯ ಇರೋದು ಅಲ್ಲಿನ MLAಗಳಿಗೆ. ಬಟ್ ಅವರಂತೂ ಅಲ್ಲಿ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಅಧಿಕಾರಿಗಳು ಬಂದ್ರ, ಇವ್ರು ಕಿವಿ ಹಿಂಡಿಸಿ ಕೆಲಸ ಮಾಡಿಸೋ ಕೆಲಸವನ್ನು ಕಾರ್ಪೊರೇಟರ್ಗಳು ಇದ್ದಿದ್ರೆ ಮಾಡಿಸ್ತಾ ಇದ್ರು. ಅವರು ಇಲ್ಲ, ಅವ್ರನ್ನೂ ತೆಗ್ದಿದ್ದಾರೆ. ಎಲ್ಲ ನುಂಗಿ ನೀರು ಕುಡಿಯೋ ಕೆಲಸವನ್ನು ಮಾತ್ರ ರಾಜಕಾರಣಿಗಳು ಮಾಡ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಿದೆ. ಇದು ಕೇವಲ ಕಾಂಗ್ರೆಸ್ಗೆ ಸೀಮಿತ ಅಂತಲ್ಲ. ಪಕ್ಷಾತೀತವಾಗಿ ಇಚ್ಛಾಶಕ್ತಿ ಇದ್ರೆ ಸರಿ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅಟ್ಲೀಸ್ಟ್ ಅಲ್ಲಿ ಹೇಳ್ಬೋದಲ್ವಾ, ಇದು
ತಗ್ಗು ಪ್ರದೇಶದಲ್ಲಿ ಆಗ್ತಿದೆ ಅಂತ ಹೇಳ್ಬೋದಲ್ವಾ? ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಅನಾಥಾಶ್ರಮದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ವಿ, ತೀರಾ ಡಿಸ್ಟರ್ಬಿಂಗ್, ಮನ್ಸಿಗೆ ನೋವಾಗುತ್ತೆ. ಬಟ್ ಯಾಕಿಲ್ಲಿ ಸಮಸ್ಯೆ, ಎಷ್ಟು ವರ್ಷದ ಸಮಸ್ಯೆ ಈಗಲೂ ಕಂಟಿನ್ಯೂ ಆಗ್ತಾ ಇರೋದು? ಸ್ಥಳಕ್ಕೆ ಯಾರಾದರೂ ಅಧಿಕಾರಿಗಳು ಬಂದಿದ್ದಾರಾ? ಅವ್ರು ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ಮಮತಾ, ಹಲವು ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಇಂತಹದ್ದೇ ದುಸ್ಥಿತಿ ಈ ಒಂದು ಅನಾಥಾಶ್ರಮಕ್ಕೆ ಬರುತ್ತೆ. ಹೆನ್ನೂರಿನ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಏನಿದೆಯಲ್ಲ, ಅದರ ಅಕ್ಕಪಕ್ಕದಲ್ಲಿ ಒಂದಿಷ್ಟು ರಾಜಕಾಲುವೆಗಳು ಮತ್ತೆ ಸಣ್ಣ ಪುಟ್ಟದ ಒಂದು ಕಾಲುವೆಗಳಿದಾವೆ. ಅಲ್ಲಿಂದ ನೀರು ನೇರವಾಗಿ ಬಂದು ಮುಖ್ಯ ರಸ್ತೆಗೆ ಬರುತ್ತೆ. ಅಲ್ಲಿಂದ ತಗ್ಗು ಪ್ರದೇಶಗಳೇನಿದಾವೆ ಅಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತೆ. ಸುಮಾರು ಈ ಒಂದು ಚಾರಿಟೇಬಲ್ ಟ್ರಸ್ಟ್ ನಲ್ಲಿ 70ಕ್ಕೂ ಹೆಚ್ಚು ಅನಾಥರು ಇದ್ರು ಅನ್ನುವಂತ ಮಾಹಿತಿ ಇದೆ. ರಾತ್ರಿ ಇಡೀ ನೀರು ತುಂಬಿಕೊಂಡಿರುವಂತ ಪರಿಣಾಮವಾಗಿ ಮಲ್ಗೋದಕ್ಕೂ ಕೂಡ ಆಗಿಲ್ಲ. ಸೊ ರಾತ್ರಿ ಇಡೀ ಜಾಗರಣೆ ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಮಲ್ಗೋಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ಸೊ ಅಲ್ಲಿದ್ದಂತವ್ರನ್ನ ಮತ್ತೆ ಏನು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡ್ ಬಂದು ಅಲ್ಲಿ ಒಂದಿಷ್ಟು ಊಟವನ್ನ ಕೊಡುವಂತದ್ದು, ನೀರು ಕೊಡುವಂತದ್ದು, ಆ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ರು. ಕಂಪ್ಲೀಟ್ ಆಗಿ ಈ ಕೇವಲ ಒಂದು ಬಾರಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಇಂಥದ್ದೇ ಆಗುತ್ತೆ. ಬಿಬಿಎಂಪಿಯ ಆಯಾ ವಲಯದ ಇಂಜಿನಿಯರ್ಸ್ಗಳು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ, ಮಳೆ ಹಾನಿ ಪ್ರದೇಶಗಳಿದಾವೆ ಅಂತವುಗಳನ್ನ ಗುರುತಿಸಿ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕಾಗಿತ್ತು. ಆದ್ರೆ ಅದು ಯಾವ್ದು ಕೂಡ ಮಾಡ್ತಾ ಇಲ್ಲ. ಮಳೆ ಬಂದಾಗಷ್ಟೇ ಎಚ್ಚೆತ್ಕೊಳ್ತಾರೆ, ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ, ಮತ್ತೆ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಬಿಟ್ರೆ ಯಾವ ಸಂಪೂರ್ಣ ಕೆಲಸಗಳನ್ನ ಕೂಡ ಪಾಲಿಕೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸೊ ಅದರ ಪರಿಣಾಮವೇ ಈ ರೀತಿಯ ಪ್ರವಾಹದ ಸ್ಥಿತಿ. ಮಮತಾ, ರೈಟ್, ಧನ್ಯವಾದ ಪ್ರಕಾಶ್, ತಮ್ಮ ಮಾಹಿತಿಗಾಗಿ.